ಹಾಯ್, ಬನ್ನಿ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫುಲ್ ನಮ್ಮ ಡೈನಿಂಗ್ ಹಾಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ. ಅದು ಬಕೆಟ್ ಕೊಡ್ರಿ ತೆಗೆನ ನೀರೆಲ್ಲ. ಕಾಲ್ ಮಾಡೋಣ ರೀ. ಇಲ್ಲಿ ಜಾಸ್ತಿ ಅವೆಲ್ಲ ಬಾತ್ರೂಮ್ದಾಗೆ. ಹೆಂಗೆ ಮಾಡೋದೀಗ? ಕುರ್ತಿ ಎಲ್ಲ ತೆಗಿತಾರೆ ಮತ್ತವರು. ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ನೀರು ಬರ್ತಾ ಇದೆ. ಗೊತ್ತಿಲ್ಲ ಎಲ್ಲಿ ಲೀಕೇಜ್ ಆಗಿದೆ ಅಂತ. ಹಾಟ್ ವಾಟರ್ ಇದೆ ಇದು. ಮೋಸ್ಟ್ಲಿ ಹಾಟ್ ವಾಟರ್ ಪೈಪ್ ಲೀಕೇಜ್ ಆಗಿದೆ ಅನ್ಸುತ್ತೆ. ನೋಡಿ, ನಾನು ಫ್ಲೋರಿಂದ ಎಷ್ಟು ನೀರು ಬರ್ತಾ ಇದೆ. ವಾಟರ್ ಹೊಡೆದ ಪಿಲ್ಲೋದು ಹ್ಯಾಂಗೆ ಕಡಿಮೆ ಆಗ್ತದೆ? ನಾಲ್ಕು ಬಕೆಟ್ ನೀರಾದ್ದು ಇವಾಗ. ವಾಟರ್ ಕೋಲ್ಡೇ ಇರ್ತಾವ ವಿಶು. ಇವತ್ತು ನೀರು ಹೋಗ್ಯಾವಲ್ಲ, ವಾಟರ್ ಕೋಲ್ಡ್. ಇಟ್ಸ್ ಓಕೆ, ಹೋಗು, ಏನಾಗಲ್ಲ. ಗೋ ಬೇಬಿ. ಬ್ರೇಕ್ಫಾಸ್ಟ್ ರೆಡಿ ನೋಡಿಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನಿಂದ ವಿಡಿಯೋನೇ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮನೆಯಲ್ಲಿ ನೀರು ಬಂದಿತ್ತು. ಸೊ ಆ್ಯಕ್ಚುಲಿ ಅದು ಪ್ರಾಬ್ಲಮ್ ನಮ್ಮ ಮನೆಯಲ್ಲಿ ಆಗಿರಲಿಲ್ಲ. ನಮ್ದು ಹಿಂದ್ಗಡೆ ಮನೆಯಲ್ಲಿ ವಾಟರ್ ಲೀಕೇಜ್ ಆಗಿತ್ತು. ಸೊ ಅದೇ ನೀರು ನಮ್ಮ ಮನೆಯಲ್ಲಿ ಬಂದಿದೆ. ನಮ್ಮ ಮನೆಯಲ್ಲಿ ಆದರೆ ಬರೀ ಹಾಲ್ ಮತ್ತು ಡೈನಿಂಗ್ ಹಾಲ್ ಇಷ್ಟೇ ಬಂದಿತ್ತು. ಆದರೆ ಅವ್ರ ಮನೆಯಲ್ಲಂತೂ ಫುಲ್ ಇಡೀ ಮನೆ ಎಲ್ಲ ನೀರಲ್ಲಿನೇ ಇತ್ತು. ಅಪಾರ್ಟ್ಮೆಂಟದವರು ಸೊ ಬೆಳಿಗ್ಗೆ 11 ಗಂಟೆಗೆ ಬಂದಿದ್ದರು. ಫುಲ್ ಎಲ್ಲ ನೀರೆಲ್ಲ ತೆಗೆದು ನೆಲ ಎಲ್ಲ ಡ್ರೈ ಮಾಡಿ ಹೋಗಿದ್ದಾರೆ. ಅದು ಒಂದು ಮಷಿನ್ ತೊಗೊಂಡು ಬಂದಿದ್ರು ಅವರು. ಸೊ ನಾನು ಅದ್ರದ್ದು ಕ್ಲಿಪ್ಪಿಂಗನ್ನ ಇದಕ್ಕೆ ಹಾಕ್ತೀನಿ, ನೋಡಿ ಯಾವ ಥರ ಮಷಿನ್ ಇದೆ, ಯಾವ ಥರ ಡ್ರೈ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆ ಮಷಿನಿಂದ ಕ್ಲೀನ್ ಮಾಡಬೇಕಾದ್ರೆ ಸೊ ಬಾತ್ರೂಮಲ್ಲಿ ಒಂದು 4-5 ಟೈಲ್ಸ್ ಎಲ್ಲ ಕಿತ್ತಿದೆ. ಟೈಲ್ಸ್ ನೋಡಿ ಈ ಥರ ಇದೆ, ವುಡ್ ಇದೆ, ವುಡ್ದು ಶೀಟ್ ಇರುತ್ತೆ, ಈ ಥರ ಇದೆ. ಸೊ ಈ ಥರ ಒಂದು 4-5 ಕಿತ್ಕೊಂಡಿದೆ. ಸೊ ಯಾವಾಗ ಬಂದು ಸರಿ ಮಾಡ್ತಾರೋ ಗೊತ್ತಿಲ್ಲ. ನಾವು ಇಂಡಿಯಾಲೆಲ್ಲ ನಾವು ವಾಲ್ಡ್ರೋಪೇತ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಆ ಶೀಟ್, ಸೊ ಅದೇ ಥರ ಫುಲ್ ಇಡೀ ಮನೆಯಲ್ಲಿ ಅದನ್ನೇ ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ತೆಳ್ಳಗಿದೆ, ವೇಟ್ ಕಮ್ಮಿ ಇರುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಎಲ್ಲ ಇದನ್ನೇ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಸದ್ಯ ಬಂದುಬಿಟ್ಟು ಅವ್ರು ಕ್ಲೀನ್ ಮಾಡಿ ಹೋಗಿದ್ದಾರೆ. ಇವಾಗೇನು ಸ್ವಲ್ಪ ಕೂಡ ಮನೆಯಲ್ಲಿ ನೀರು ಮತ್ತು ವೆಟ್ ಆ ಥರ ಏನಿಲ್ಲ. ಫುಲ್ ಕಂಪ್ಲೀಟ್ ಡ್ರೈ ಆಗಿದೆ. ಇವತ್ತು ಶುಕ್ರವಾರ ಬೆಳಿಗ್ಗೆ, ಇವಾಗ ಟೈಮ್ 11 ಗಂಟೆ ಆಗಿದೆ. ಸೊ ಇವತ್ತು ಟೆಂಪ್ರೇಚರ್ ನಮಗೆ -3 ಡಿಗ್ರಿ ಇದೆ. ಬೆಳಿಗ್ಗೆ ಇಲ್ಲಿ ಬರೀ ಮಳೆ ಬಂದಿತ್ತು, ಆದರೆ ಇದಕ್ಕಿದ್ದಾಗನೇ ಸ್ನೋ ಸ್ಟಾರ್ಟ್ ಆಗಿದೆ. ಫುಲ್ -3 ಡಿಗ್ರಿ ಇದೆ ಇವತ್ತು ಟೆಂಪ್ರೇಚರು. ಸೊ ಇಡೀ ದಿನ ಫುಲ್ ಹೀಗೆ ಇರುತ್ತೆ. ಬೆಳಿಗ್ಗೆ ಸ್ವಲ್ಪ ಸ್ನೋ ಬಿದ್ದಿತ್ತು, ಅದ್ರದ್ದು ಕ್ಲಿಪ್ಪಿಂಗ್ನ ನಾನು ನಿಮಗೆ ಇದಕ್ಕೆ ಶೇರ್ ಮಾಡ್ತೀನಿ. ಹಾಗೆ ಸೊ ವಾಟರನ್ನು ಯಾವ ರೀತಿ ಕ್ಲೀನ್ ಮಾಡಿದ್ರು ಅದ್ರದ್ದು ಕ್ಲಿಪ್ಪಿಂಗ್ ಕೂಡ ಇದಕ್ಕೆ ಹಾಕ್ತೀನಿ ನೋಡಿ. ಸೊ ತುಂಬ ಚಳಿ ಇರೋದಕ್ಕೆ ಮಕ್ಕಳನ್ನು ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಆದರೆ ನಿನ್ನೆ ಮಾತ್ರ ನಾನು ಸ್ವಲ್ಪ ಪಾರ್ಕಲ್ಲಿ ಕರ್ಕೊಂಡು ಹೋಗಿದ್ದೆ ಅವರಿಗೆ. ಆದರೆ ಇವತ್ತು ಮಾತ್ರ ಎಲ್ಲಿ ಹೊರಗಡೆ ಹೋಗೋದೇ ಇಲ್ಲ, ತುಂಬಾ ಕೋಲ್ಡ್ ಇದೆ ಇವತ್ತು. ಸೊ ಬೆಳಿಗ್ಗೆ ಎಲ್ಲ ಕೆಲಸ ಮುಗೀತು. ಜಾಸ್ತಿ ಸ್ನೋ ಬಿದ್ದರೆ ಅಥವಾ ಕೋಲ್ಡ್ ಜಾಸ್ತಿ ಆದರೆ ನಾವು ಪಾಟ್ ಎಲ್ಲ ಒಳಗಡೆ ತಂದು ಇಟ್ಕೋತೀವಿ.
ಸೊ ಪಾಟಲ್ಲಿ ನಾನು ಪುದೀನ ಹಚ್ಚಿದ್ದೀನಿ. ಹಾಗೆ ಇಲ್ಲಿ ತುಳಸಿ ಇದೆ ನೋಡಿ. ಫುಲ್ ಕೋಲ್ಡಲ್ಲಿ ಈ ಥರ ಆಗಿದೆ. ಫುಲ್ ಇವಾಗ ಚಳಿ ಎಲ್ಲ, ಸೊ ಎಲೆಗಳು ಎಲ್ಲ ಉದುರು ಹೋಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ಚಿಗಿತಾ ಇದೆ. ಮಧ್ಯಾಹ್ನ ಲಂಚ್ಗೆ ಇವತ್ತು ಮಸಾಲೆ ಭಿಂಡಿ ಫ್ರೈ ಮಾಡ್ತಾ ಇದ್ದೀನಿ. ಅದ್ರದ್ದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ನಾನು 1/4 kg ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸೊ ಅದನ್ನು ಈ ರೀತಿ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿರೋದು. ಮೊದಲು ಬೆಂಡೆಕಾಯನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬೆಂಡೆಕಾಯಿದು ಪೂರ್ತಿ ಲಾಳ ಅಂಶ ಕೂಡ ಕಡಿಮೆ ಆಗಿದೆ ಮತ್ತು ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸಾಫ್ಟ್ ಕೂಡ ಆಗಿದೆ ಬೆಂಡೆಕಾಯಿ. ಆಫ್ ಮಾಡಿಕೊಂಡು ಬೆಂಡೆಕಾಯಿನ ತಗೊಳ್ಳೋಣ. ಒಗ್ಗರಣೆ ಹಾಕೊಳ್ಳೋಣ. ನಾನು ಒಂದು 2 ಟೀ ಸ್ಪೂನ್ ಎಣ್ಣೆ, ಒಂದು ಚಿಟಿಕೆ ಹಿಂಗ್ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ, ಅದ್ರ ಜೊತೆ ಸ್ವಲ್ಪ ಕರಿಬೇವು. ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಅದ್ರ ಜೊತೆ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಂತ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದು ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಹೋಗಿದೆ ಮತ್ತು ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಇವಾಗ ಇದಕ್ಕೆ ಮಸಾಲ ಹಾಕೊಳ್ಳೋಣ. ಮೊದಲು ಅರಿಶಿನ, ಅದ್ರ ಜೊತೆ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಸುಮಾರು 1.5 ಟೀ ಸ್ಪೂನ್ ಅಷ್ಟಿದೆ. ನಿಮಗೆ ಖಾರ ಎಷ್ಟು ಬೇಕು ಅದ್ರ ಮೇಲೆ ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ಳಿ. ಆಮೇಲೆ ಗರಂ ಮಸಾಲ ಮತ್ತು ಜೀರಾ ಪೌಡರ್ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಧನಿಯಾ ಪೌಡರ್ ಇದೆ 1 ಟೀ ಸ್ಪೂನ್. ನಾನು ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಆಮೇಲೆ 1 ಮೀಡಿಯಂ ಸೈಜ್ ಟೊಮೆಟೊ ಹಾಕೋತಾ ಇದ್ದೀನಿ. ಮತ್ತೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿ ಹಾಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಒಂದು ಪ್ಲೇಟಿಂದ ಕವರ್ ಮಾಡಿ ಒಂದು 2 ನಿಮಿಷ ಇದನ್ನ ಮುಚ್ಚಿಡೋಣ. 2 ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಬೆಂಡಿ ಫ್ರೈ ರೆಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ಬೆಂಡಿ ಫ್ರೈ ರೆಡಿ ಆಗಿದೆ. ಇವಾಗ ನಾವು ಕೂಡ ಊಟ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.